ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಬೆಳಗ್ಗೆ 6:45 ಟೈಮು. ಸೊ ಡ್ಯೂಟಿಗೆ ಬಂದಿದ್ದೀನಿ. ಡ್ಯೂಟಿ ಒಂದು 3 ಆರ್ಡ್ರ್ ಹೊಡೆದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ಏನೇನಾಗುತ್ತೆ ಏನೇನಿಲ್ಲ ಅಂದ್ಬಿಟ್ಟು. ಸ್ಟೇ ಟ್ಯೂನ್, ಲೆಟ್ಸ್ ಗೋ. ಗಾಯ್ಸ್, ಏನು ಗೊತ್ತಾ, ಈ ವಾರ ಸ್ಟಾರ್ಟಿಂಗಲ್ಲಿ ಇಬ್ಬರು ದೊಡ್ಡದಾಗಿ ಹೊಡೆದು ಅಂಬಾನಿ ಆಗೋ ಲೆವೆಲ್ಗೆ ಏನು 15,000 ಅರ್ನಿಂಗ್ಸ್ ಮಾಡಬೇಕು ಈ ವಾರ ಅಂದ್ಕೊಂಡು ನಾವು ಅನ್ಕೋಬೋದು. 15,000 ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ. ನಾನು ಯಾವ ಥರ ಹಣೆ ಬರ ಅಂದರೆ 5,000 ಆಗಿಲ್ಲ ಇನ್ನು ಅರ್ನಿಂಗ್ಸು. ಇಬ್ಬರು ನೋಡ್ತಾ ಇಲ್ಲ. ನಾಳೆ 3,000 ಮಾಡೋಣ, ನಾಳೆ 2,000 ಮಾಡೋಣ ಅಂದ್ಕೊಂಡಿದ್ದೀವಿ. ನಮಗೆ ನಗು ಬರ್ತೈತೆ ಏನು ಮಾಡೋಣ ಅಂತ. ಇವಾಗೂ ಅಷ್ಟೇ ಬೆಳಗ್ಗೆ ಡ್ಯೂಟಿಗೆ ಬಂದ ಮತ್ತೆ ನಿದ್ದೆ ಬರ್ತೈತೆ. ಇವಾಗ ಮನೆಗೆ ಹೋಗ್ಬೇಕಂತ ಇದ್ದೀನಿ. ಇನ್ಸೆಂಟಿವ್ ಬರೋದಿಲ್ಲ, ಸುಮ್ಮನೆ ಇಷ್ಟೊತ್ತು ಹೊಡ್ತಿದ್ದೆ ಬೆಸ್ಟು. ಗಾಯ್ಸ್, ಹೋದ ವಾರ ನನ್ನಿಂದ ಹೋಯ್ತು. ಈ ವಾರ ಇವನಿಂದನೇ ಹೋಯ್ತು ನೋಡ್ರಿ. ವಾರ ಪೂರ್ತಿ ಡ್ಯೂಟಿ ಮಾಡೋದು. ನೆಕ್ಸ್ಟ್ ವಾರನೂ ನನ್ನಿಂದನೇ ಇಲ್ಲ ಗಾಯ್ಸ್, ನೆಕ್ಸ್ಟ್ ವಾರ ನಾನು ಯಾವೊಂದು ಸವಾಸನೂ ಮಾಡಲ್ಲ, ಫ್ರೆಂಡ್ಶಿಪ್ಪೇ ಮಾಡಲ್ಲ ಯಾರ್ದು. ಗಾಯ್ಸ್, ಬಿಸಿಲಿಗೆ ವಾಟರ್ ಮೆಲನ್ ತಿನ್ಕೊಂಡು ಮತ್ತೆ ಡ್ಯೂಟಿಗೆ ಹೋಗಬೇಕು. ಗೈಸ್, ಫುಲ್ಲು ನಿದ್ದೆ ಬರ್ತಾಯಿದೆ ಅಂದ್ಕೊಳ್ಳಿ. ನನಗಂತೂ ಸಿಕ್ಕಾಕ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತಿಂದ್ಬಿಟ್ಟು ತಣ್ಣಗೆ ಆಮೇಲೆ ಹೋಗೋಣ ಡ್ಯೂಟಿಗೆ. ಗೈಸ್, ನಮ್ಮ ಗೌತಮ್ ಹೆಂಗಿದೆ ನೋಡಿ. ಗೌತಮ್ ಆಯ್ ಮಾಡು. ಗೌತಮ್ ಇಲ್ಲಿ ಆಯ್ ಮಾಡು. ಗೈಸ್, ಅವ್ನ ಬಾಯಿಗೆ ಹೊಡೆದ್ಬಿಟ್ಟಿದ್ದೀನಿ. ಬೆಳಗ್ಗೆನೆ ಒಂದು ಬ್ಲೋ ಪಾಸ್ ಹೊಡೆದ್ಬಿಟ್ಟಿದ್ದೀನಿ. ಇಸ್ ದಿಸ್ ಅವ್ನು ಯಾವಾಗ. ಸೊ ಗಾಯ್ಸ್, ಡ್ಯೂಟಿ ಇವತ್ತು ಗೋವಿಂದ 1,000 ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೋಡ್ರಿ 1,000 ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ದೇವರನ್ನ ಸಾಯಂಕಾಲ ಅಂತೂ ಬರಲ್ಲ ಗೈಸ್. ಇವಾಗ ಸಾಕು, ಇಷ್ಟು ಮಾಡಿದ್ದೀನಿ. ನಿದ್ದೆ ಯಾವ ಥರ ಅಂದರೆ ಕಣ್ಣೇ ಬಿಡೋಕ್ಕಾಯ್ತಲ್ಲ. ಹೋಗಿ ಫಸ್ಟು ಮಲ್ಕೋಬೇಕು. ಇವಾಗ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎತ್ಬಿಟ್ಟು ನೋಡೋಣ ಏನು ಮಾಡೋಣ ಅಂದ್ಬಿಟ್ಟು. ಫಸ್ಟು ಒಂದು 2 ಅವರ್ ರೆಸ್ಟ್ ಮಾಡಬೇಕು. ಇವಾಗ ರೆಸ್ಟ್ ಮಾಡಿದ್ರೇ ಜೀವನ ನಡೆಯೋದು. ಗಾಯ್ಸ್, ಬಂದ್ಬಿಟ್ಟು ಮಲ್ಕೊಂಡಿದ್ದವನು ಯಾವ ಥರ ಸೈಕು ಅಂದರೆ ಎತ್ತು ನೋಡ್ತೀನಿ. ಟೈಮು ಎತ್ಬಿಟ್ಟು ನೋಡ್ತಾ ಫುಲ್ಲು ಕತ್ಲಾಗ್ಬಿಟ್ಟಿದೆ. ಏನಿದು ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಟೈಮು 7:30. ಅಯ್ಯೋ, ಏನು ಈ ಥರ ಮಲ್ಕೊಂಡಿದ್ದೀನಿ ಅಂತ. ಇನ್ನು ಇವತ್ತು ನೈಟ್ ನಿದ್ದೆ ಇರಲ್ಲಪ್ಪ. ನಾನು ಸುಮ್ಮನೆ 2 ಅವರ್ ರೆಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ನೋಡಿದ್ರೆ ಡೌಟ್. ಇದು ಎಷ್ಟು ಗಂಟೆಗೆ ಮಲಗಿದ್ದನು? 1 ಗಂಟೆಗಲ್ಲ, 1 ಗಂಟೆಗೆ ಮನೆಗೆ ಹೋದೆ ಅಂದರೆ 1:30 ಮಲಗಿದ್ದು ಅಂದ್ಕೊಳ್ರಿ. 2, 3, 4, 5, 6, 7, 6.5 ಅವರ್ ಮಲಗಿದ್ದೀನಿ. ಸಿಕ್ಕಾಕ್ಬಿಟ್ಟಿದ್ದೀನಿ ಇವಾಗ. ಸೊ ಅದಕ್ಕೆ ಇವಾಗ ಎತ್ತಿ ಗಾಯ್ಸ್. ಅದು ಅಲ್ಲದೆ ಬ್ಲಾಗು ಅಪ್ಲೋಡ್ ಮಾಡಿಲ್ಲ. ಅದು ಮತ್ತೆ ಇವಾಗ ಇನ್ನು ಬ್ಲಾಗ್ ಅಪ್ಲೋಡ್ ಮಾಡೋಂಗ ಸುತ್ತಾಡ್ತಾ ಇದ್ದೀನಿ. ಇದೊಂದು ಹೋದ್ನೆ ನಮಗೆ ಮನೇಲಿ ನೆಟ್ವರ್ಕ್ ಸಿಗೋಲ್ಲ, ಏನಿಲ್ಲ. ಎಷ್ಟು ಬ್ಲಾಗ್ ಅಪ್ಲೋಡ್ ಮಾಡ್ಬಿಟ್ಟು ಹೀಗೆ ಸ್ಟೋರ್ ಹತ್ರ ಹೋಯ್ತು. ನೋಡೋಣ ಏನೇನು ಮಾಡ್ತಾ ಇದ್ದಾರೆ ಅಂತ, ಯಾರ್ಯಾರು ಡ್ಯೂಟಿ ಮಾಡ್ತಾರೆ ಅಂತ ನೋಡೋಣ. ಸೊ ಗಾಯ್ಸ್, ಸ್ಟೋರ್ ಹತ್ರ ಹೋಗಿ ಇವಾಗ ಮತ್ತೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಗಾಯ್ಸ್, ಏನು ಗೊತ್ತಾ, ಇವಾಗ ಟಾಸ್ಕ್ ಆಗಿರೋದು ಲೈಕ್ ನಿನ್ನೆ ಬ್ಲಾಗ್ಗೆ ಕಾಪಿರೈಟ್ ಬಂದುಬಿಟ್ಟಿದೆ. ಅದು ಹೆಂಗೆ ರಿಮೂವ್ ಮಾಡೋದಂತ ಗೊತ್ತಿಲ್ಲ. ಇವಾಗ ಬ್ಲಾಗ್ ಇವಾಗ ಡಿಲೀಟ್ ಮಾಡೋಕ್ಕೂ ಆಗೋಲ್ಲ. ಆದರೆ ಹೆಂಗೆ ಅದನ್ನು ಕಾಪಿರೈಟ್ ತೆಗೆಯೋದು ಅಂತಲೂ ಗೊತ್ತಿಲ್ಲ. ಏನು ಕಾಪಿರೈಟ್ ಬಂತು ಅಂತಲೂ ಗೊತ್ತಿಲ್ಲ. ಯಾವುದು ಸಾಂಗ್ ಹಾಕಿಲ್ಲ, ಏನೂ ಹಾಕಿಲ್ಲ, ಅದು ಕಾಪಿರೈಟ್ ಬಂದಿದೆ. ನಿಮ್ಗೆ ಯಾರಿಗಾದರೂ ಕಾಪಿರೈಟ್ ಅದು ಹೆಂಗೆ ತೆಗೆಯೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಸೈಕ್ ಹಾಕ್ಬಿಟ್ಟಿದ್ದೀನಿ ಇವಾಗ. ಅದು ಹೆಂಗಪ್ಪ ತೆಗೆಯೋದು ಅಂದ್ಕೊಂಡು ಏನೋ ಒಂದು ಆಗ್ತಾನೆ ಇರುತ್ತಲ್ಲ. ಕಾಪಿರೈಟ್ ತೆಗೆಯೋದು ಹೆಂಗೆ ಅಂತ ಗೊತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಬೇಕು. ಇವಾಗ ಏನು ಕಾಪಿರೈಟ್ ಬಂತು ಅಂತಲೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಕಾಪಿರೈಟ್ ಆಗ್ತಾರಲ್ಲಪ್ಪ. ತಪ್ಪಾಗಿರೋದು. ಇವಾಗ ನೋಡೋಣ, ಹೋಗ್ಬಿಟ್ಟು ಇವಾಗ ಏನೋ ಒಂದು ಮಾಡ್ತೀನಿ ಇವಾಗ ಅದು ಕಾಪಿರೈಟ್ ತೆಗಿಯೋಕ್ಕೆ. ಸೊ ಗಾಯ್ಸ್ ಫೈನಲಿ ಕಾಪಿರೈಟ್ ಬಂದಿತ್ತು ಗೊತ್ತಾ. ಅದನ್ನು ತೆಗೆದ್ಬಿಟ್ಟು ಇವಾಗ ಮನೇಲಿ ಕುತ್ಕೊಂಡಿದ್ದೆ. ಗಣಿ ಫೋನ್ ಮಾಡ್ದ ಬಾ ಅಂತ. ಅದಕ್ಕೆ ಇವಾಗ ಬಂದಿದ್ದೀನಿ. ಒಂದು ರೌಂಡ್ ಇವಾಗ ಆಚೆ ಕಡೆ ಸಿಕ್ಕೊಂಡು ಮತ್ತೆ ಮನೆಗೆ ಹೋಗಿ ಯಾವುದಾದ್ರು ಮೂವಿ ನೋಡ್ಕೊಂಡು ಮಲ್ಕೊಬೇಕು. ಏನು ಎದ್ದಿರೋದೇ 7:30. ಯಾವ್ದು ಗಾಯ್ಸ್ ನಿದ್ದೆ ಬರುತ್ತೆ ಇವಾಗ. ಸೊ ಅದಕ್ಕೆ ಹೋಗಿ ನೋಡೋಣ ಏನೇನು ಮಾಡೋಣ ಅಂದ್ಬಿಟ್ಟು. 211 GTಗೆ ಬನ್ನಿ. ಯಾವ ಥರ ರೆಡಿ ಮಾಡಿದ್ದಾರೆ ನೋಡ್ರಿ ಇಲ್ಲಿ.
ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ಟ್ರೇಡರು ಮುಚ್ಕೊಂತ ಇರೋದು ಎತ್ತ ಕೈನಾ ಟ್ರೇಡರ್ ನೋಡಿ ಗಾಯ್ಸ್ ಯಾವ ಥರ ಟ್ರೇಡ್ ಮಾಡ್ತಾರೆ ಅದು ಎಷ್ಟಪ್ಪ ಇದು ಇದಕ್ಕೆ ಏತೋ ಕಾಣಿಸ್ತಾ ಇಲ್ಲ ದುಡ್ಡಿರೋರು ಗಾಯ್ಸ್ ನೋಡ್ಕೊಬಿಡಿ ರಿಚ್ ಕಿಡ್ಸ್ ಗೋಲ್ಡ್ ಡಿಗರ್ ಅಲ್ಲ ಅವನು ಅದೇ ರಿಚ್ ಕಿಡ್ಸ್ ಇವರು. ಸೊ ಗಾಯ್ಸ್ ಫೈನಲಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡೋಣ. ಈ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.